ನಾನು ಈ ಮೊದಲು ಎಸ್.ಎಲ್. ಭೈರಪ್ಪನವರ ಕೃತಿಗಳ ಬಗ್ಗೆ ಕೇಳಿದ್ದೆ, ಓದಿರಲಿಲ್ಲ. ಈ ಸಲ ಓದಿಯೇ ಬಿಡಬೇಕೆಂದು ನಿರ್ಧರಿಸಿ ನಾನು ಕೈಗೆತ್ತಿಕೊಂಡ ಪುಸ್ತಕ ನಿರಾಕರಣ. ಕನ್ನಡ ಕಾದಂಬರಿ ಪ್ರಪಂಚಕ್ಕೆ ಒಂದು ವಿನೂತನ ಕೃತಿ ಎಂಬುದನ್ನು ಕೇಳಲ್ಪಟ್ಟಿದ್ದೆ. ಈ ಕಾದಂಬರಿಯು ಆಧುನಿಕ ಕುಟುಂಬ ವ್ಯವಸ್ಥೆ, ವೈವಾಹಿಕ ಸಂಬಂಧಗಳು ಮತ್ತು ಕೌಟುಂಬಿಕ ಜವಾಬ್ದಾರಿಗಳ ಕುರಿತಾದ ಕರುಳು ಹಿಂಡುವ ನೈಜ ಚಿತ್ರಣವನ್ನು ಒಳಗೊಂಡಿದೆ. ಇದು ಸ್ವಾರ್ಥ ಮತ್ತು ನಿಸ್ವಾರ್ಥದ ನಡುವಿನ ಸೂಕ್ಷ್ಮ ಗೆರೆಯನ್ನು ಪರಿಶೀಲಿಸುತ್ತಾ, ಕೌಟುಂಬಿಕ ಚೌಕಟ್ಟಿನೊಳಗೆ ಆಧ್ಯಾತ್ಮಿಕತೆ ಮತ್ತು ಜವಾಬ್ದಾರಿಗಳನ್ನು ಸಮತೋಲನಗೊಳಿಸುವ ಅಗತ್ಯವನ್ನು ಕಣ್ಣು ತೆರೆಯುವಂತೆ ನಿರೂಪಿಸುತ್ತದೆ. ಈ ಕಾದಂಬರಿಯು ದಂಪತಿಗಳ ಜೀವನದ ಕಠಿಣ ಸತ್ಯಗಳನ್ನು, ವಿಶೇಷವಾಗಿ ಆಧುನಿಕ ವಿಭಜಿತ ಕುಟುಂಬಗಳ ಸಂಘರ್ಷಗಳನ್ನು ಪರಿಣಾಮಕಾರಿಯಾಗಿ ಚಿತ್ರಿಸುತ್ತದೆ. ಕುಟುಂಬ ಮತ್ತು ಸಮಾಜದ ಕಡೆಗಿನ ಜವಾಬ್ದಾರಿಗಳಿಂದ ಓಡಿ ಹೋಗಲಾಗದ ಅನಿವಾರ್ಯತೆಯನ್ನು ಪುಸ್ತಕವು ಒತ್ತಿ ಹೇಳುತ್ತದೆ. ದತ್ತು ಪಡೆದ ಮಕ್ಕಳ ನಿರ್ವಹಣೆಯಲ್ಲಿನ ಅಪಾಯಗಳು ಮತ್ತು ಸರಿಯಾದ ನಿರ್ವಹಣೆಯ ಮಹತ್ವವನ್ನು ಲೇಖಕರು ಸುಂದರವಾಗಿ ಹೆಣೆದಿದ್ದಾರೆ. ಒಟ್ಟಾರೆ ಓದುಗರನ್ನು ಆಳವಾದ ಆಲೋಚನೆಗೆ ಹಚ್ಚುವುದರಲ್ಲಿ ಎರಡು ಮಾತಿಲ್ಲ. ಅಲ್ಲಲ್ಲಿ ಒಂದು ಸಣ್ಣ ಪಾಸ್ ನೀಡುವುದು ಅನಿವಾರ್ಯವಾಗಿತ್ತು. ಒಂದು ಒಳ್ಳೆಯ ಪುಸ್ತಕದೊಂದಿಗೆ ಎಸ್.ಎಲ್. ಭೈರಪ್ಪನವರ ಕೃತಿಗಳಿಗೆ ಪರಿಚಿತಳಾಗಿದ್ದು ಖುಷಿ ಅನ್ನಿಸಿತು.